ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಧು ಪ್ರಪಂಚ. ನಾನಿವತ್ತು ಪಕ್ಕಾ ಹಳ್ಳಿ ಸ್ಟೈಲಲ್ಲಿ ಮಾಡೋಂತಹ ಗೋರಿಕಾಯಿ ಬಸ್ಸಾರು ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ಹೆಸರು ಕಾಳು ಮತ್ತು ಗೋರಿಕಾಯಿ ಹಾಕ್ತಿದ್ದೀನಿ. ಇಲ್ಲೆಲ್ಲ ಗೋರಿಕಾಯಿ ಅಂತಾರೆ, ಸ್ವಲ್ಪ ಜನ ಜವಳಿಕಾಯಿ ಅಂತಲೂ ಕರೀತಾರೆ. ನಾನು ಇದನ್ನು ಮುದ್ದೆಗೆ ಕಾಂಬಿನೇಷನ್ ಮಾಡ್ತಿದ್ದೀನಿ. ಆ್ಯಂಡ್ ಇದಂತೂ ತುಂಬ 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 ಚೆನ್ನಾಗಿರುತ್ತೆ. ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಇದಕ್ಕೆ ಬೇಕಾಗುವ ಪದಾರ್ಥ ಹೇಳ್ತೀನಿ. ಮೊದಲು ನಾನಿಲ್ಲಿ ಜವಳಿಕಾಯಿ ತೊಗೊಂಡಿದ್ದೀನಿ, ಅಂದರೆ ಗೋರಿಕಾಯಿ, ಮತ್ತು ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಜೀರಿಗೆ, ಮೆಣಸು, ಹುಣಸೆಹಣ್ಣು, ಕರಿಬೇವು, ಉಪ್ಪು, ತೆಂಗಿನಕಾಯಿ, ಹೆಸರುಕಾಳು, ಈರುಳ್ಳಿ, ಮತ್ತು ಈರುಳ್ಳಿ ದಪ್ಪ ದಪ್ಪ ಹಚ್ಕೊಂಡಿದ್ದೀನಿ, ಮತ್ತು ಇಲ್ಲಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು. ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ, ಅದು ಪಲ್ಯಕ್ಕೆ ಅಂತ ಸಪ್ರೇಟಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮೊದಲು ನಾನಿಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಅದೊಂದು ಸ್ವಲ್ಪ ಬಿಸಿ ಆಗಿದ ತಕ್ಷಣ ನಾನಿಲ್ಲೊಂದು ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ನಾನಿಲ್ಲೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ, ಮತ್ತು ಮೆಣಸು ಅಷ್ಟೇ. ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಆಮೇಲೆ ನಾನಿಲ್ಲಿ ಒಂದು ದಪ್ಪ ದಪ್ಪ ಹಚ್ಚಿಟ್ಕೊಂಡಿದ್ದೆನಲ್ಲ, ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ನಾನು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಇದೂ ಅಷ್ಟೇ, ಸ್ವಲ್ಪ ಬಿಸಿ ಆದರೆ ಸಾಕು, ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸೊ ಇದಾದಮೇಲೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಕರಿಬೇವು, ಇದನ್ನೆಲ್ಲ ಹಾಕಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸೊ ಇದಾದಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಇದೂ ಅಷ್ಟೇ, ಸ್ವಲ್ಪ ಫ್ರೈ ಮಾಡಬೇಕು. ಆಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ನಾನಿಲ್ಲಿ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಪುಡಿ ಇಲ್ಲಿ ನಾವು ಖಾರ ಮಾಡ್ಕೊಂಡಿರೋದ್ರಿಂದ ಮೆಣಸು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಕೆಲವರು ಸಾಂಬಾರು ಪುಡಿಯಲ್ಲಿ ಖಾರ ಇಲ್ಲ ಅಂದರೆ ನೀವು ಮೆಣಸು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಹಂಗೆ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ತೀನಿ ಅಷ್ಟೇ. ಸ್ವಲ್ಪ ಬಿಸಿ ಆಗಿದ ತಕ್ಷಣ ನಾನಿಲ್ಲಿ ಹಾರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡಿ ಇಟ್ಕೊತೀನಿ. ಸೊ ನೆಕ್ಸ್ಟು ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಿದ ತಕ್ಷಣ ಸ್ವಲ್ಪ ಸಾಸಿವೆ, ಸ್ವಲ್ಪ ಅದು ಚಟಪಟ ಅಂತಲ್ಲ ಅಂಥ ಟೈಮಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ. ಇದು ಹಾಕಿದ ತಕ್ಷಣ ಮಸಾಲೆ ಹಾಕ್ಕೊತೀನಿ. ಹಾಕ್ಬಿಟ್ಟು ಅದು ಏನು ಆ ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತೀನಿ. ಅದೇನು ಇವಾಗ ನಾವು ಬಸ್ಕೊಂಡಿರ್ತೀವಲ್ಲ ಗೋರಿಕಾಯಿದು ಬೇಯಿಸಿರೋ ನೀರನ್ನೇ ತೆಗ್ದು ಇದ್ರೊಳಗಡೆ ಹಾಕ್ತಾಯಿದ್ದೀನಿ, ಹಾಕ್ಕೊತೀನಿ. ಬೇರೆ ಎಕ್ಸ್ಟ್ರಾ ನೀರೇನು ನಾನು ಯೂಸ್ ಮಾಡಲ್ಲ. ನಾನು ಏನು ಬೇಯಿಸ್ಕೊಂಡಿರ್ತೀನೋ ಅದೇ ನೀರನ್ನು ತೆಗ್ದು ಇದ್ರೊಳಗಡೆ ಹಾಕ್ಕೊತೀನಿ. ನೋಡಿ, ಅದು ಬಸ್ಸಲ್ಲಿ ಯಾವಾಗೂ ಅಷ್ಟೇ ತೀರಾ ಗಟ್ಟಿಯಾಗಿರಬಾರ್ದು, ಸ್ವಲ್ಪ ತೆಳ್ಳಗೆ ಮಾಡಿದ್ರೇ ಅದು ಟೇಸ್ಟು. ಇವಾಗ ನೀವು ನಾನು ಮೊದಲೇ ಹೆಸರು ಕಾಳಿಗೆ ಮತ್ತು ಗೋರಿಕಾಯಿಗೆ ಮೊದಲೇ ಸ್ವಲ್ಪ ಉಪ್ಪು ಹಾಕಿದ್ದೆ. ಇವಾಗ ಒಂದು ಸ್ವಲ್ಪ ನಿಮಗೆ ಟೇಸ್ಟ್ ನೋಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನೋಡಿ, ಇಷ್ಟು ತೆಳ್ಳಗೆ ಮಾಡ್ಕೊಬೇಕು, ಆಗಲೇ ತುಂಬ ಚೆನ್ನಾಗಿರೋದು.
ಸೊ ಇದು ನಾನಿವಾಗ ಒಂದು ಸ್ವಲ್ಪ ಇದ್ರ ಪಾಡಿದು ಆಗ್ತಾ ಇರಲಿ, ಇದೊಂದು ಸ್ವಲ್ಪ ಕುದಿ ಬರಲಿ. ನೋಡಿ ಈ ಥರ ಇದು ಕುದಿ ಬರಲಿ. ನಾನು ನೆಕ್ಸ್ಟು ಇವಾಗ ಪಲ್ಯ ಹೇಗೆ ಮಾಡಬೇಕು, ಗೋರಿಕಾಯಿ ಪಲ್ಯ ಅಂತ ಹೇಳ್ತೀನಿ. ನಾನು ಇವಾಗ ಅದೇನು ಫಸ್ಟು ಎಲ್ಲ ಫುಲ್ಲು ಬಸ್ಕೊಬಿಡ್ಬೇಕು, ನೀರೆಲ್ಲ ಫುಲ್ಲು. ಇದೇನು ನಾನು ಬಸ್ಕೊಂಡಿದ್ದೀನಲ್ಲ, ಈ ನೀರನ್ನೇ ನಾನು ಸಾಂಬಾರ್ಗೆ ಹಾಕ್ಕೊತೀನಿ. ಇದು ತೀರಾ ನುಣ್ಣಗೂ ಬೈಸ್ಕೋಬಾರ್ದು, ಅದು ಬಾಯಿಗೆ ಕಾಳುಗಳು ಸಿಗಬೇಕು. ನೋಡಿ ಈ ಥರ ಇದು ನಂದು ಕರೆಕ್ಟಾಗಿ ಬೆಂದಿದೆ. ತೀರಾ ನೀರೆಲ್ಲ ಇಳಿಸ್ಕೊಬಿಡ್ಬೇಕು, ಫುಲ್ ಡ್ರೈ ಆಗಿಬಿಡ್ಬೇಕು. ನೋಡಿ ಈ ಥರ ಇದೇ ನೀರನ್ನ ನಾನು ಸಾಂಬಾರಿಗೆ ಯೂಸ್ ಮಾಡ್ಕೊತೀನಿ. ಸೊ ನೆಕ್ಸ್ಟು ನಾನಿವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊತಿದ್ದೀನಿ. ಮತ್ತು ನಾನಿಲ್ಲಿ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಿದ್ದೀನಿ, ಸ್ವಲ್ಪ ಖಾರಕ್ಕೆ ಅಂತ. ನಾನಿಲ್ಲೊಂದು 2-3 ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟು ಇದಕ್ಕೆ ನಾನು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಸಣ್ಣದಾಗಿ ಈರುಳ್ಳಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಫ್ರೈ ಮಾಡ್ತೀನಿ. ಸೊ ಇಷ್ಟು ಫ್ರೈ ಮಾಡಿದ್ರೆ ಸಾಕು, ತೀರಾ ಡೀಪ್ ಫ್ರೈ ಮಾಡಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಸೊ ನಾನು ಇವಾಗ ಅದೇನು ಕಾಳನ್ನ ಬಸ್ತಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಇದಕ್ಕೆ ಹಾಕಿ ಚೆನ್ನಾಗೆ ಒಂದು ಮಿಕ್ಸ್ ಕೊಡ್ತೀನಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀವು. ಸೊ ಇಷ್ಟೇ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನೀರ ಅಂಶ ಎಲ್ಲ ಒಂದು ಸ್ವಲ್ಪ ಡ್ರೈ ಆಗಬೇಕು ಅಷ್ಟೇ, ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಆಮೇಲೆ ಲಾಸ್ಟಲ್ಲಿ ನಾನಿದು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 2-3 ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ಇದು ಪಲ್ಯ ಒಂದು ಸೈಡ್ ಮಾಡ್ತಾಯಿದ್ರೆ ಸಾಂಬಾರು ರೆಡಿಯಾಗಿರುತ್ತೆ. ಸೊ ಪಲ್ಯನೂ ಅಷ್ಟೇ, ಇದನ್ನೇನು ಜಾಸ್ತಿ ಫ್ರೈ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಒಂದು 2-3 ಸತಿ ಫ್ರೈ ಮಾಡಿಕೊಂಡ್ರೆ ಬಸ್ಸಾರು ಮತ್ತು ಗೋರಿಕಾಯಿ ಪಲ್ಯ ರೆಡಿ ಅಂತಲೇ ಹೇಳ್ಬೋದು. ನಾನಿಲ್ಲಿ ಇವಾಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಬಿಸಿ ಬಿಸಿ ಬಸ್ಸಾರು ಮತ್ತು ಗೋರಿಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ಹೇಳಿ, ನನಗೆ ಕಮೆಂಟಲ್ಲಿ ಮಾಡಿ ಯಾವ ಥರ ಬಂತು ಅಂತ. ಸೊ ಇದು ನಾನು ಬಿಸಿ ಮುದ್ದೆ ಜೊತೆ, ಸಾಂಬಾರು ಜೊತೆ, ಪಲ್ಯ ಜೊತೆ ತಿಂದು ನೋಡಿ. ಆಮೇಲೆ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.